ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕು ಒಳಗ ಒಂದು ಕಲ್ಮೂಡ್ ಅಂತ ಹೇಳಿ ಒಂದು ಗ್ರಾಮ ಬರ್ತದ. ಆ ಗ್ರಾಮದೊಳಗಿರಂತ ಶ್ರೀ ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನಕ್ಕೆ ನಾ ಇಲ್ಲಿ ಬಂದಿದ್ದ. ಸುಂದರವಾದಂತ ವಾತಾವರಣದ ಮಡಿಲಿನೊಳಗ ಈ ದೇವಾಲಯ ಅದ. ಈ ಮಾಣಿಕೇಶ್ವರರು ಮೂಲತಃ ಬೀದರ್ ಜಿಲ್ಲೆ ಯರ್ನಳ್ಳಿನ ಗ್ರಾಮದವರಾಗಿರ್ತಾರ. 12ನೇ ವಯಸ್ಸಿಗೆ ಮನೆ ಬಿಟ್ಟು ಸಂಚಾರ ಮಾಡ್ಬೇಕಾದ್ರ ಬೀದರ್ ಒಳಗಿರಂತ ಒಂದ್ ಕಾಡಿನ ಒಳಗ ಇವರಿಗೆ ಹನುಮಾನ್ ದೇವ್ರದ್ದು ವರ ಸಿಗ್ತದ. ಇದೇ ರೀತಿ ಇವ್ರ ಸಂಚಾರ ಮುಂದುವರೆಸಿ ಒಂದು ಆಲದ ಮರದ ಕೆಳಗಡೆ ಇವರು ತಪಸ್ಸಿ ಕುಂತ್ಕೊಂಡಿದ್ರಂತ ಸ್ವಂತಾನ ಗ್ರಾಮದೊಳಗ. ಮುಳ್ಳಮಾರಿ ಹಳ್ಳ ಹರ್ಕೊಂಡು ಹೋದ್ರು ಕೂಡ ಇವ್ರ ಮ್ಯಾಲಿಂದ ಫುಲ್ ನೀರ್ ಮುಳುಗೋದ್ರು ಕೂಡ ಇವರಿಗೆ ಯಾವುದೇ ರೀತಿಯಾದಂತ ತೊಂದರೆಗಳು ಆಗಿರ್ಲಿಲ್ಲ ಅಂತ. ಆ ಸಮಯದೊಳಗ ಊರಿನ ಜನ ಎಲ್ಲ ಕಲ್ತಿ ಯಾರೋ ಒಬ್ಬ ಸಾಧು ಬಂದಾನ, ಈ ರೀತಿ ಆಗ್ಯದ, ಎಷ್ಟೇ ನೀರ್ ಹರ್ಕೊಂಡು ಹೋದ್ರು ಕೂಡ ಅವನಿಗೆ ಏನು ಆಗಲಾಗ್ಯದ ಅಂತ ಹೇಳಿ ಅವರು ನೋಡಿದಾಗ ಬಹಳಷ್ಟು ಪವಾಡಗಳು ಇವರು ಮಾಡಿದ್ರಂತ. ಅವ್ರ ಹತ್ರ ಇರೋಂತ ಎಲ್ಲಾ ವಸ್ತುಗಳು ಹರ್ಕೊಂಡು ಹೋದ್ರು ಕೂಡ ವಾಪಸ್ಸಾಗಿ ಬಂದು ಈ ಸಂತರ ಹತ್ರ ಬಂದು ಕೂತ್ಕೋತೀವಂತ. ಕೊನೆದಾಗಿ ಬಂದು ಉಳ್ಕೊಂಡಂತ ಜಾಗನೇ ಈ ಕಲ್ಮೂಡ. ಒಳ್ಳೆ ಮನಸ್ಸಿಂದ ಬಂದಂತ ಭಕ್ತಾದಿಗಳಿಗೆ ಕೇಳಿದಂತ ವರಗಳನ್ನ ಇವ್ರು ಕೊಟ್ಟಾರ. ಅದೇ ರೀತಿ ಕೆಟ್ಟ ಮನಸ್ ಭಾವನೆ ಇಟ್ಕೊಂಡು ಬಂದವರಿಗೆ ದೂರದಿಂದಾನೇ ಕಲ್ ತಗೊಂಡು ಹೊಡೆದು ವಾಪಸ್ ಕಳಿಸ್ತಿದ್ರಂತ ಇವರು. ಇದೇನ್ ಪಾತ್ರೆಗಳು ನೋಡ್ಲತ್ತಿರಲ್ಲ, ಇವೆಲ್ಲ ಸ್ವಾಮೀಜಿ ಕೈ ಮೇಲೆ ಇರೋಂತ ಪಾತ್ರೆಗಳು. ಇದೇ ಪಾತ್ರೆ ಒಳಗೆ ಸ್ವಾಮೀಜಿ ಬೇಡದವರಿಗೆ ಡಿಕಾಷನ್ ಚಾ ಮಾಡ್ಕೊಡ್ತಿದ್ರಂತ. ಈ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರ, ಭಕ್ತಾದಿಗಳು ತಂದು ಇಲ್ಲಿ ಏನೇ ಕೊಟ್ಟರು ಕೂಡ ಅದ್ರ ಮೇಲೆ ಯಾವುದೇ ರೀತಿಯಾದಂತ ಹೆಸರುಗಳು ಬರೆಯೋದಿಲ್ಲ. ಗುಪ್ತವಾಗಿ ತಂದು ದೇವಸ್ಥಾನಕ್ಕೆ ಅರ್ಪಿಸ್ತಾರ. ಇದು ಶ್ರಾವಣ ತಿಂಗಳಾಗಿದ್ರಲಿಂತ ಇಲ್ಲಿ ಪುರಾಣ ಪ್ರವಚನಗಳು ಕೂಡ ಇಲ್ಲಿ ನಡೆದವ. ನಂಬುದವ್ರಿಗೆ ಏನೆಲ್ಲ ಆಗ್ಯದ ನೋಡ್ರಿ. ನಂಬಲಾರ್ದ್ರ ನಮ್ಮ ಭಾವನೆ ಹಂಗ ಅವ್ರು ಸಿಕ್ಕಾರಂತೆ. ಕೆಟ್ಟ ಭಾಷೆದಿಂದ ಬಂದಿವಂದ್ರೆ ನಮ್ಗೆ ಏನೂ ಆಗಿಲ್ಲ, ಅದು ಕೆಟ್ಟ ನಮಗೆ ಕೆಟ್ಟದ. ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಆ ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.